ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಗಿತ್ತು ಮಕ್ಕಳದ್ದು ರಿಲೇಟೆಡ್ ಯಾವ್ದು ವಿಡಿಯೋ ಮಾಡಿದೆ. ಹಾಗಾಗಿ ಇವಾಗ ನಾನು ಒಂದು ಡ್ರೈ ಫ್ರೂಟ್ಸ್ ಪೌಡರ್ ಮಕ್ಕಳಿಗೆ ಹೇಗ್ ಮಾಡೋದು ಅಂತ ತೋರ್ಸೋಣ ಅನ್ಕೊಂಡೆ. ಸರಿ ಬನ್ನಿ, ಹಾಗಿದ್ರೆ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬಾನೇ ಈಸಿ. ಮೊದಲಿಗೆ ನಾನಿಲ್ಲಿ ಒಂದು ಕಾವಲಿ ತಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ ಇದೆ ನೋಡಿ, ಇದು ಇಡ್ಲಿ ಕಪ್ಪು, ಇಡ್ಲಿ ತಟ್ಟೆ ಬರುತ್ತಲ್ಲ, ಅದರಲ್ಲಿ ಎಲ್ಲದನ್ನು ಒಂದೊಂದು ಲೋಟ, ಒಂದೊಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಅಳತೆಗೆ. ನೀವು ಹೇಗ್ ಬೇಕೋ ಹಾಗೆ ತಗೋಬಹುದು. ಎಲ್ಲವನ್ನ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನಾನು. ಮೊದಲಿಗೆ ಇಲ್ಲಿ ಪಿಸ್ತಾ ಬರುತ್ತೆ ನೋಡಿ, ಅದನ್ನ ಬಿಡಿಸಿ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಇಡ್ಲಿ ತಟ್ಟೆಲಿ. ಹಾಗೆ ನಂತರ ವಾಲ್ನಟ್, ಇದನ್ನ ವಾಲ್ನಟ್ ಅಂತೀವಿ, ಇದು ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ ನೋಡಿ, ಇದನ್ನು ಕೂಡ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಹಾಗೆ ನಂತರ ಗೋಡಂಬಿ, ಇದು ಕೂಡ ಅಷ್ಟೇ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ. ನಂತರ ಬಾದಾಮಿ ತಗೊಂಡಿದ್ದೀನಿ, ಅದೇ ಸೇಮ್ ಅಳತೆಯಲ್ಲಿ ತಗೊಂಡಿದ್ದೀನಿ, ಒಂದು ಕಪ್ ಆಗುವಷ್ಟು. ಇದ್ರ ಜೊತೆಗೆ ಕೆಲವರು ಏನ್ ಮಾಡ್ತಾರೆ, ಬೇರೆ ಬೇರೆ ಬೀಜಗಳು ಬರುತ್ತೆ ನೋಡಿ, ಸೂರ್ಯಕಾಂತಿ ಬೀಜ ಹಾಗೆ ಬೇರೆ ಬೇರೆ, ಅದನ್ನು ಕೂಡ ಹಾಕೊಂತಾರೆ. ನಾನಿಲ್ಲಿ ಯಾವ್ದನ್ನು ಹಾಕಿಲ್ಲ, ಕೇವಲ ಈ 4 ಡ್ರೈ ಫ್ರೂಟ್ಸ್ ಗಳನ್ನ ಮಾತ್ರ ತಗೊಂಡಿದ್ದೀನಿ. ಇವಾಗ ಮೊದ್ಲಿಗೆ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ. ಇವಾಗ ಉರಿ ನೋಡ್ಕೊಳ್ಳಿ, ಸ್ವಲ್ಪ ಮೀಡಿಯಂ ಇಲ್ಲ ಸ್ಲೋ ನಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ನಾವು ಹುರಿಯುವಾಗ ಕರಟೋಗ್ಬಿಡುತ್ತೆ ಎಲ್ಲಾನು. ಹಾಗಾಗಿ ಸ್ವಲ್ಪ ಕಾವಲಿ ಬಿಸಿ ಆಗುವ ತಕ್ಷಣ ನಾವು ಹುರ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ಕಾವಲಿ ಕಾದಿದೆ. ಮೊದ್ಲಿಗೆ ನಾನು ಬಾದಾಮಿನ ತಗೊಂತಾ ಇದೀನಿ. ಇದನ್ನ ನೀವು ಒಂದು ಮೀಡಿಯಂ ಇಲ್ಲ ಸ್ಲೋ ಊರಿನಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಮಿನಿಮಮ್ 5 ನಿಮಿಷ ಹುರ್ಕೊಳ್ಳೇಬೇಕು. ಯಾಕಂದ್ರೆ ಒಳಗಡೆ ಚೆನ್ನಾಗಿ ಬೇಯ್ಬೇಕದು. ಹಾಗಾಗಿ ಒಂದು 5ರಿಂದ 10 ನಿಮಿಷ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಅದನ್ನ ಹುರ್ಕೊಳ್ಳಿ. ಆದ್ರೆ ಉರಿ ಮಾತ್ರ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಸಡನ್ ಆಗಿ ಕರ್ಟೋಗ್ಬಿಡುತ್ತೆ ಹೊರಗಡೆಯಿಂದ, ಬಟ್ ಒಳಗಡೆ ಯಾವ್ದೇ ರೀತಿ ಬೇಯಲ್ಲ ನೋಡಿ. ಇವಾಗ ಒಂದ್ 7ರಿಂದ 8 ನಿಮಿಷ ಆಗಿದೆ. ಸೊ ನೋಡಿ, ಇವಾಗ ಕಲರ್ ಚೇಂಜ್ ನಿಮ್ಗೆ ಗೊತ್ತಾಗತ್ತೆ. ಆಗ ಫಸ್ಟ್ ಸ್ವಲ್ಪ ಬಿಳಿ ಬಿಳಿ ಇತ್ತು, ಇವಾಗ ಕಂದು ಬಣ್ಣಕ್ಕೆ ಬಂದಿದೆ, ಗೊತ್ತಾಗತ್ತೆ ನೋಡಿ. ನೋಡಿ ಈ ತರ ಆಗಿದೆ. ಇವಾಗ ಇದು ಆಗಿದೆ ಆಲ್ಮೋಸ್ಟ್. ಇದನ್ನ ತೆಕ್ಕೊಳ್ಳೋಣ. ಇವಾಗ ಪಿಸ್ತಾ ತಗೊಳ್ಳೋಣ. ಸೇಮ್ ಹಾಗೆ ಹೇಗೆ ನಾವು ಬಾದಾಮಿನ ಹುರ್ಕೊಂಡಿದ್ವಲ್ಲ, ಹಾಗೆ ಪಿಸ್ತಾ ಕೂಡ ಹುರ್ಕೊಳ್ಳೋಣ. ಇದು ನಿಮ್ಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅಷ್ಟೊಂದು ಗೊತ್ತಾಗಲ್ಲ. ಬಟ್ ನೀವು ಒಂದು 7ರಿಂದ 8 ಸೇಮ್ ಅದು ಹುರ್ಕೊಂಡ ಹಾಗೆ ಲೈಟ್ ಆಗಿ ಮಿನಿಮಮ್ ಉರಿಯಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಸ್ಮೆಲ್ ಗೊತ್ತಾಗುತ್ತೆ, ಅದು ಬೇಯ್ದ ನಂತರ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಗೊತ್ತಾಗುತ್ತೆ. ಇದನ್ನು ಕೂಡ ಇವಾಗ ಕಂಪ್ಲೀಟ್ ಆಗಿ ಹುರ್ಕೊಳ್ಳೋಣ. ಇದನ್ನ ನಾನು ನನ್ ಮಗನ್ಗೆ ಮೊದ್ಲಿಂದನು, ಅಂದ್ರೆ ಅವನು 1 ವರ್ಷದಿಂದ ಹಾಕ್ತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ 3-4 ರೀತಿದು ಡ್ರೈ ಫ್ರೂಟ್ಸ್ ಅನ್ನ ಹಾಕ್ಬಿಟ್ಟು ಪೌಡರ್ ಮಾಡಿ ಅವನ್ಗೆ ಕೊಡ್ತಾ ಇದ್ದೆ. ಇದನ್ನ ನೀವು ಅವ್ರಿಗೆ ಮಕ್ಳಿಗೆ ಡೈರೆಕ್ಟ್ ಆಗಿ ಡ್ರೈ ಫ್ರೂಟ್ಸ್ ತಿನ್ನಕ್ ಆಗಲ್ಲ ಅಲ್ವಾ, ಹಾಗಾಗಿ ಅವ್ರಿಗೆ ಹಾಲಲ್ಲಿ ಈ ಪೌಡರ್ನ ಮಿಕ್ಸ್ ಮಾಡಿ ಕೊಡ್ಬಹುದು. ಇಲ್ಲ ಅಂದ್ರೆ ಅವರು ಮಣ್ಣಿ ಮಾಡ್ಕೊಡ್ತೀವಲ್ಲ, ನವಧಾನ್ಯಗಳು ಅಥವಾ ಸಿರಿಧಾನ್ಯಗಳು, ಅದ್ರಲ್ಲಿ ನೀವು ಕೂಡ ಮಿಕ್ಸ್ ಮಾಡ್ಬೋದು. ನಾನ್ ಇವನ್ಗೆ ಚಿಕ್ಕವನು 6 ತಿಂಗಳಿಂದ ಈ ಮಣ್ಣಿ ಅಂದ್ರೆ ಅಮ್ಮ ಈ ಸಿರಿಧಾನ್ಯಗಳನ್ನ ಪೌಡರ್ ಮಾಡಿ ಮಣ್ಣಿ ಮಾಡಿ ಕೊಡ್ತಾ ಇದ್ರು, ಅದನ್ನ ತಿನ್ನಿಸ್ತಾ ಇದ್ದೆ. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡಿದ್ದೆ ಅವ್ನಿಗೆ 1.5 ವರ್ಷ ತನಕ. ಆಗ ಈ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಇದನ್ನು ಕೂಡ ಅದ್ರಲ್ಲಿ ಸ್ವಲ್ಪ ಒಂದೊಂದ್ ಸ್ಪೂನ್ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೆ. ಇದನ್ನ ಹಾಲಲ್ಲಿ ಹಾಕೊಡ್ಬೋದು ಅಂತ ಹೇಳಿದ್ನಲ್ಲ. ಕೆಲವೊಂದು ಮಕ್ಳು ಸ್ವೀಟ್ ಬೇಕು ಅಂತಂದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಬರುತ್ತೆ ನೋಡಿ, ಅದನ್ನ ಲೈಟ್ ಆಗಿ ಮಿಕ್ಸ್ ಮಾಡಿ ಕೊಡಿ. ಇಲ್ಲ ಕೆಲವೊಂದು ಮಕ್ಳು ಹಾಗೆ ತಿಂತಾರೆ ಪೌಡರ್ನ, ಅದು ಕೂಡ ಡ್ರೈ ಫ್ರೂಟ್ಸ್ ಪೌಡರ್ ಜೊತೆ ಲೈಟ್ ಆಗಿ ಬೆಲ್ಲದ ಪುಡಿನ ಮಿಕ್ಸ್ ಮಾಡಿ ಕೊಟ್ರೆ ಟೇಸ್ಟ್ ಆಗತ್ತೆ. ಆದ್ರೆ ನಾನ್ ಇವ್ನ್ಗೆ ಯಾವ್ದೇ ರೀತಿ ಬೆಲ್ಲದ ಪುಡಿನ ಹಾಕ್ತಿರ್ಲಿಲ್ಲ. ಬೇಡ ಅಂದ್ಬಿಟ್ಟು, ಸ್ವಲ್ಪ ಹಾಗೆ ಚಪ್ಪೆನೆ ಇರ್ಲಿ ಅಂದ್ಬಿಟ್ಟು ಹಾಗೆ ಕೊಡ್ತಾ ಇದ್ದೆ. ನೀವು ಹಾಗೆ ಅಭ್ಯಾಸ ಮಾಡ್ಕೊಂಡ್ ಬಂದ್ರೆ ಅವ್ರು ತಿಂತಾರೆ. ನಾವ್ ಒಂದು ಸಲ ಏನಾದ್ರು ಬೆಲ್ಲ ಟೇಸ್ಟ್ ತೋರ್ಸ್ಬಿಟ್ರೆ ಅವ್ರಿಗೆ ಮತ್ತೆ ಇದನ್ನ ತಿನ್ನಕ್ ಮನ್ಸಾಗಲ್ಲ. ಹಾಗಾಗಿ ಆದಷ್ಟು ಬೆಲ್ಲದ ಪುಡಿ ಇಲ್ದೆ ಕೊಡಿ. ತಿನ್ನಲ್ಲ ಅನ್ನೋಂತ ಟೈಮಲ್ಲಿ ಬೆಲ್ಲದ ಪುಡಿನ ಹಾಕಿ ಕೊಡಿ. ಇವಾಗ ಇದು ಕೂಡ ಆಗಿದೆ ನೋಡಿ, ನಿಮ್ಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ. ಲೈಟ್ ಆಗಿ ಸ್ವಲ್ಪ ಚೇಂಜ್ ಆಗಿರುತ್ತೆ ಕಲರು. ಇದನ್ನ ಇವಾಗ ತೆಗಿತೀನಿ. ನಂತರ ಇವಾಗ ಗೋಡಂಬಿನ ಹಾಕೊಳ್ಳೋಣ. ಗೋಡಂಬಿ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಬೆಂದಿರೋದು. ಇದು ಕೂಡ ಅಷ್ಟೇ, ನಾನೊಂದ್ 7ರಿಂದ 8 ನಿಮಿಷ, ಹೆಚ್ಚಂದ್ರೆ ಅದೇ ಹೇಳದ್ನಲ್ಲ 10 ನಿಮಿಷ ಅಂತ, ಹಾಗೆ ಹುರ್ಕೋಬೇಕು. ಇದು ನಿಮ್ಗೆ ಲೈಟ್ ಆಗಿ ಬೆಂದಿ ಸ್ಟಾರ್ಟ್ ಆಗುವಾಗ್ಲೇ ನಿಮ್ಗೆ ಅದ್ರದ್ದು ಗೋಡಂಬಿ ಸ್ಮೆಲ್ ಚೆನ್ನಾಗ್ ಬರುತ್ತೆ. ಮತ್ತೆ ಅದ್ರ ಕಲರ್ ಕೂಡ ಕಂದು ಬಣ್ಣಕ್ಕೆ ತಿರುಗುತ್ತೆ ಬಿಳಿಯಿಂದ. ಹಾಗಾಗಿ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಬೆಂದಿದೆ ಅಂತ. ಹಾಗಾಗಿ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಮತ್ತೆ ಇನ್ನೊಂದ್ ಏನಂದ್ರೆ, ನಾವ್ ಇವಾಗ ನೆಕ್ಸ್ಟ್ ಮಿಕ್ಸಿ ಮಾಡ್ಕೋಬೇಕು. ಆಗ ನೀವು ಪೌಡರ್ನ ಆದಷ್ಟು ನೋಡ್ಕೊಂಡು ಪುಡಿ ಮಾಡ್ಕೋಬೇಕು. ಇವಾಗ ನೀವು ಇಲ್ಲಿ ಗರಂ ಆಗಿ ಹುರ್ಕೊಂಡಿರ್ತೀರಲ್ಲ, ಅವಾಗ ಅಲ್ಲಿ ಚೆನ್ನಾಗಿ ಪೌಡರ್ ಆಗತ್ತೆ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಸ್ವಲ್ಪ ಬಿಸಿಲಿದ್ರೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಂದ್ ಅರ್ಧ ಗಂಟೆ ಬಿಸಿಲಲ್ಲಿ ಇಟ್ಟು ಅದನ್ನ ಕೂಡ ಚೆನ್ನಾಗಿ ಈ ತರ ಹುರಿದ್ಬಿಟ್ಟು ಪೌಡರ್ ಮಾಡ್ಕೊಂತಾರೆ.
ಅವಾಗ ಇನ್ನ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ನನ್ಗೆ ಸ್ವಲ್ಪ ಬಿಸಿಲು ಸಿಕ್ಕಿಲ್ಲ, ಹಾಗೆ ಹುರ್ಕೋತಾ ಇದೀನಿ. ನಿಮ್ಗೆ ಬಿಸಿಲು ಸಿಕ್ಕಿದ್ರೆ ಒಂದ್ ಅರ್ಧ ಗಂಟೆ ಬಿಸಿಲಲ್ಲಿ ಹಾಗೆ ಚೆನ್ನಾಗಿ ಹಾಕ್ಬಿಟ್ಟು ನಂತರ ಇದನ್ನ ನೀಟಾಗಿ ಈ ತರ ಹುರ್ಕೊಂಡು ಪೌಡರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಪೌಡರ್ ತುಂಬಾನೇ ಈ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಹಿಟ್ಟಿಟ್ಟಾಗಿ ಆ ರೀತಿ ಸಿಗುತ್ತೆ. ಸರಿ ನೋಡಿ ಇವಾಗ ಇದಾಗಿದೆ, ಕಲರ್ ಚೇಂಜ್ ಗೊತ್ತಾಗ್ತಿದೆ ಅಲ್ಲ ನಿಮ್ಗೆ. ಇದನ್ನು ತೆಗೆದು ಬಿಡೋಣ. ನೆಕ್ಸ್ಟ್ ನಾವು ಈ ವಾಲ್ನಟ್ ಅಂತೀವಲ್ಲ ಇದನ್ನ ಹಾಕೊಂಡು ಹುರ್ಕೊಳ್ಳೋಣ. ಇದು ನಿಮ್ಗೆ ಕಲರ್ ಗೊತ್ತಾಗಲ್ಲ ಚೇಂಜ್ ಆಗೋದು, ಸ್ವಲ್ಪ ಲೈಟ್ ಆಗಿ ಸ್ಮೆಲ್ ಬರುತ್ತಷ್ಟೇ. ಅದು ಒಂದೊಂದ್ಸಲ ಗೊತ್ತಾಗಲ್ಲ ಅಷ್ಟೊಂದು ಈಸಿಯಾಗಿ. ಹಾಗಾಗಿ ಇದನ್ನು ಕೂಡ ಒಂದ್ ಅಂದಾಜಲ್ಲಿ ಒಂದ್ 7 ರಿಂದ 8 ನಿಮಿಷ ಹುರ್ಕೊಳ್ಳಿ. ಉಳಿದಿದ್ ಹೇಗೆ ಹುರ್ಕೊಂಡಿದೀರಾ ಹಾಗೆ. ಈ ಡ್ರೈ ಫ್ರೂಟ್ಸ್ ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಅವ್ರಿಗೆ ಆರೋಗ್ಯಕರವಾದ ಒಂದು weight ಗೇನ್ ಆಗತ್ತೆ. ಅಂದ್ರೆ ಇವಾಗ ಕೆಲವು ಮಕ್ಕಳು ತುಂಬಾ ತೆಳ್ಳಗಿರ್ತಾರೆ, ಮತ್ತೆ ಈ ನಾರ್ಮಲ್ ಫುಡ್ ಏನು ತಿನ್ನಲ್ಲ ಅಂತವ್ರಿಗೆ ಸ್ವಲ್ಪ ಇದನ್ನ ಕೊಟ್ರೆ weight ಗೇನ್ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ಹೆಲ್ದಿ ಗೇನ್ ಅಂತೀವಲ್ಲ, ಕೆಲವೊಬ್ರು ಮಕ್ಕಳು ಸುಮ್ನೆ ದಪ್ಪಗ್ ಬೆಳ್ದಿರ್ತಾರೆ, ಇದು ಹೆಲ್ದಿ ಆಗಿ weight ಗೇನ್ ಆಗಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನ ನೀವು ದೊಡ್ಡವ್ರು ಕೂಡ ತಿನ್ಬಹುದು. ನೋಡಿ ಇವಾಗ ಆಗಿದೆ ಆಲ್ಮೋಸ್ಟ್, ಬಟ್ ನಿಮ್ ಕಲರ್ ಏನು ಅಷ್ಟೊಂದು ಡಿಫರೆನ್ಸ್ ಗೊತ್ತಾಗಲ್ಲ. ಬಟ್ ನೀವು ಅದನ್ನ ಈಗ ಕಟ್ ಮಾಡಿದ್ರೆ ಸ್ವಲ್ಪ ಗರಂ ಗರಂ ಆಗಿರುತ್ತೆ, ಅದೊಂದೇ ಡಿಫರೆನ್ಸ್ ಗೊತ್ತಾಗೋದು. ಸರಿ ಇವಾಗ ಇದನ್ನ ತೆಗೆದುಕೊಳ್ಳೋಣ. ನಂತರ ಇದೆಲ್ಲವನ್ನ ಮಿಕ್ಸಿಗೆ ಹಾಕೋಬೇಕು. ನೋಡಿ ಇವಾಗ ಹಸಿನ್ ಹುರ್ಕೊಂಡಾಗಿದೆ. ಮತ್ತೆ ಇನ್ನೊಂದೇನಂದ್ರೆ ಸಡನ್ ಆಗಿ ಹುರ್ದ ತಕ್ಷಣನೇ ಮಿಕ್ಸಿಗೆ ಹಾಕೋಕ್ ಹೋಗ್ಬೇಡಿ. ಬಿಸಿ ಇದ್ದಾಗ ಅದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗ್ ಹೋಗ್ಬಿಡಿ. ಇಲ್ಲಾಂದ್ರೆ ಏನಾಗುತ್ತೆ ಈ ಒಂಥರ ಅಂಟಾಗಿ ಬರುತ್ತೆ ಪೌಡ್ರು, ಬಿಡಿ ಬಿಡಿಯಾಗಿ ಬರಲ್ಲ. ಹಾಗಾಗಿ ಅದನ್ನ ಸಡನ್ ಆಗಿ ಮಿಕ್ಸಿಗೆ ಹಾಕೊಳಕ್ ಹೋಗ್ಬೇಡಿ. ನೋಡಿ ಇವಾಗ ಇದಿಷ್ಟನ್ನ ಹಾಕೊಂಡು ನಾವು ಮಿಕ್ಸಿ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿಲೂ ಅಷ್ಟೇ ನೀವು ಡೈರೆಕ್ಟ್ ಆಗಿ ನಾರ್ಮಲ್ ಆಗಿ ಮಸಾಲೆ ಅರಿತೀರಲ್ಲ ಆ ತರ ತಿರ್ಸ್ಕೊಳಕ್ ಹೋಗ್ಬೇಡಿ. ಇದ್ರಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ವಿಪ್ ಅಂತ ಬರುತ್ತೆ, ಅದನ್ನ ನೀವು ಆನ್ ಮಾಡಿ ಒಂದು ನಿಮಿಷ ಬಿಟ್ರೆ ಲೈಟ್ ಆಗಿ ಪುಡಿ ಆಗುತ್ತೆ. ನೋಡ್ಕೊಂಡು ಆನ್ ಮಾಡಿ ಬಿಡ್ತಾ ಇರಿ. ಡೈರೆಕ್ಟ್ ಆಗಿ ನೀವು ಮಸಾಲೆ ಅರಿಯೋ ತರ ಹಾಕೊಂಡ್ರೆ ಅದು ನಿಮ್ಗೆ ಪುಡಿ ಪುಡಿಯಾಗಿ ಬರಲ್ಲ, ಒಂಥರ ಈ ಉಂಡೆ ಕಟ್ಟೋ ತರ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ನೋಡಿ ಇವಾಗ ನಾನು ಪುಡಿ ಮಾಡಿದೀನಿ, ಎಷ್ಟು ಪುಡಿ ಪುಡಿಯಾಗಿ ಉದ್ರುದ್ರಾಗಿ ಬಂದಿದೆ ನೋಡಿ. ಸರಿ ಇವಾಗ ಇದನ್ನ ನಾವು ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಒಂದು ಟೈಟ್ ಆಗಿರೋ ಡಬ್ಬಿ ಯಾವ್ದ್ರಲ್ಲಾದ್ರೂ ಹಾಕಿಡೋಣ. ಅಂದ್ರೆ ನೀವು ಗ್ಲಾಸ್ ಅಲ್ಲಿ ಹಾಕಿಟ್ರೆ ಇನ್ನ ಚೆನ್ನಾಗ್ ಬರುತ್ತೆ. ನನ್ನ ಹತ್ರ ಒಂದು ಗ್ಲಾಸ್ ಡಬ್ಬ ಇತ್ತು, ಹಾಗಾಗಿ ಅದ್ರಲ್ಲಿ ಹಾಕ್ತಾ ಇದ್ದೀನಿ. ನೀವು ಈ ರೀತಿ ಏರ್ ಟೈಟ್ ಕಂಟೈನರ್ ನಲ್ಲಿ ಹಾಕಿ ಇಟ್ರೆ ನೀವು ಆರಾಮಾಗಿ 1-2 ತಿಂಗಳು ಹೊರಗೆ ಇಟ್ಕೋಬಹುದು. ಯಾವುದೇ ರೀತಿ ಗಾಳಿ ತಾಗದೆ ಇದ್ರೆ ಚೆನ್ನಾಗಿ ಇರುತ್ತೆ. ಹಾಗಾಗಿ ನೀಟಾಗಿ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಅದನ್ನ ತೆಗ್ದಿಟ್ಕೊಳ್ಳಿ. ಮತ್ತೆ ನಾನು ಬೆಲ್ಲದ ಪುಡಿ ಮಿಕ್ಸ್ ಮಾಡಿ ಅಂತ ಹೇಳಿದ್ನಲ್ಲ, ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಅದನ್ನ ಸಪರೇಟ್ ಆಗಿ ಇಟ್ಕೊಳ್ಳಿ. ಯಾವಾಗ ಮಕ್ಕಳಿಗೆ ತಿನ್ಲಿಕ್ಕೆ ಕೊಡ್ತೀರಾ ಅಥವಾ ಕುಡಿಲಿಕ್ಕೆ ಕೊಡ್ತೀರಾ ಅವಾಗ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಕೊಡಿ. ಅದೇ ಫ್ರೆಂಡ್ಸ್ ನೋಡಿದ್ರಲ್ಲ, ನೋಡಿ ಈ ತರ ರೆಡಿ ಆಗಿದೆ. ಇವಾಗ ಈ ತರ ತೆಗ್ದಿಟ್ಕೋತೀನಿ ನಾನು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಮನೇಲಿ ಟ್ರೈ ಮಾಡಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ weight ಗೇನ್ ಕೂಡ ಆಗುತ್ತೆ, ತುಂಬಾ ಹೆಲ್ದಿಯಾಗಿ ಕೂಡ ಇರ್ತಾರೆ. ಹಾಗಾಗಿ ಇದನ್ನ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾನು ಸಿರಿಧಾನ್ಯ ಅಂತ ಹೇಳಿದ್ನಲ್ಲ, ಅಮ್ಮ ಮಾಡ್ಕೊಡ್ತಾ ಇದ್ರು ಅಂತ, ಅದ್ರದ್ದು ರೆಸಿಪಿ ಕೂಡ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಹೇಗ್ ಮಾಡೋದು ಅಂತ. ಅದು ಕೂಡ ಮಕ್ಕಳಿಗೆ weight ಗೇನ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ 6 ತಿಂಗಳ ನಂತರ. ಹಾಗಾಗಿ ಅದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೀವು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡೋರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.